ಆತ್ಮಸಂತೃಪ್ತಿ ಕಾರ್ಯಕ್ರಮಗಳನ್ನು ವೀಕ್ಷಿಸುತ್ತಿರುವಂಥ ನನ್ನೆಲ್ಲ ಪ್ರಿಯರನ್ನು ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನ ಅಮೂಲ್ಯವಾದ ನಾಮದಲ್ಲಿ ನಾನು ವಂದಿಸ್ತೇನೆ. ಈ ದಿವಸದ ದೇವರ ವಾಕ್ಯದ ಸಂದೇಶವನ್ನು ಕೇಳುವ ಮೊದಲು ನಮ್ಮ ತಲೆಗಳನ್ನು ದೇವರ ಸನ್ನಿಧಾನದಲ್ಲಿ ಬಾಗಿಸಿ ಪ್ರಾರ್ಥನೆ ಮಾಡೋಣ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡಿದ ಪರಲೋಕದ ತಂದೆಯಾದ ದೇವರೇ, ಈ ದಿವಸದಲ್ಲಿ ನಿನ್ನ ಜೀವವುಳ್ಳ ವಾಕ್ಯವನ್ನು ಧ್ಯಾನ ಮಾಡುವಂಥ ಒಂದು ಅಮೋಘವಾದ ಸಂದರ್ಭವನ್ನು ನೀ ನಮಗೆ ಕೊಟ್ಟಿದ್ದಿ. ನೀ ನಮಗೆ ಕೊಟ್ಟಂಥ ಈ ಸಮಯ ನಮ್ಮ ಆತ್ಮಿಕ ಜೀವನದಲ್ಲಿ ನಮಗೆ ಹೆಚ್ಚಿನ ಬೆಳಕನ್ನು ಕೊಡುವಂಥದ್ದು. ಜೀವಸ್ವರೂಪನಾದಂಥ ದೇವರು ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನ ಮೂಲಕವಾಗಿ ಮಾಡಿದ ಅಮೂಲ್ಯವಾದ ರಕ್ಷಣೆಯ ಕಾರ್ಯದ ಕುರಿತು ನಾವು ಸ್ಪಷ್ಟವಾಗಿ ಅರ್ಥ ಮಾಡಿಕೊಳ್ಳುವಂತೆ ಕೃಪೆ ಮಾಡು. ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನ ಬಗ್ಗೆ ಅನೇಕ ಸಾರಿ ಅನೇಕರಲ್ಲಿರತಕ್ಕಂಥ ತಪ್ಪಾದ ತಿಳುವಳಿಕೆಗಳಿಂದ ವಿಮೋಚನೆ ಹೊಂದಿ ಸ್ಪಷ್ಟವಾದಂಥ ತಿಳುವಳಿಕೆಯನ್ನು ಪಡೆದುಕೊಳ್ಳುವಂತೆಯೂ ಈ ಮೂಲಕವಾಗಿ ಕರ್ತನಾದ ಯೇಸು ಕ್ರಿಸ್ತನ ಅನ್ಯೋನ್ಯತೆಗೆ ನಡೆಸಲ್ಪಡುವಂತೆ ಕೃಪೆ ಮಾಡಬೇಕೆಂದು ಪ್ರಾರ್ಥಿಸ್ತೇವೆ. ಪ್ರಿಯ ವೀಕ್ಷಕರನ್ನು ಆಶೀರ್ವದಿಸು. ಕರ್ತನೇ, ಈ ಸಂದೇಶಗಳನ್ನು ಅವರು ಕೇಳುತ್ತಿರುವಾಗ ನೀನು ಅವರ ಜೊತೆಯಲ್ಲಿರು. ಅವರ ವೈಯಕ್ತಿಕವಾದ ಸಮಸ್ಯೆಗಳು, ಅವಶ್ಯಕತೆಗಳು ಏನೆಂಬುದನ್ನು ಬಲ್ಲಂತ ನೀನು ನಿನ್ನ ಕೃಪಾಶೀರ್ವಾದದಿಂದ ನೀನು ಅವರನ್ನು ನಡೆಸೆಂದು ಪ್ರಾರ್ಥಿಸ್ತೇವೆ. ಕರ್ತನೇ, ಕಾರ್ಯಕ್ರಮಗಳನ್ನು ಕೇಳುತ್ತಿರತಕ್ಕಂಥ ಪ್ರತಿಯೊಬ್ಬ ವ್ಯಕ್ತಿಯನ್ನು ಪರಲೋಕದ ತಂದೆಯಾದ ದೇವರ ನೀನು ಆಶೀರ್ವದಿಸಿ ನಡೆಸು. ನಿನ್ನ ವಾಕ್ಯವನ್ನು ಕೇಳಬೇಕೆಂಬಂಥ ಹಂಬಲಿಕೆಯನ್ನು ನೀನು ಹುಟ್ಟಿಸು. ಯೇಸು ಕ್ರಿಸ್ತನ ಅಮೂಲ್ಯವಾದ ನಾಮದಲ್ಲಿ ನಮ್ಮ ಪ್ರಾರ್ಥನೆಯನ್ನು ಕೇಳಿದ್ದಕ್ಕಾಗಿ ನಿನಗೆ ಸ್ತುತಿ, ಸ್ತೋತ್ರ, ಘನಮಾನ, ಮಹಿಮೆಗಳು ಉಂಟಾಗಲಿ. ಆಮೆನ್. ಪರಲೋಕದ ದೇವರು ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನಲ್ಲಿ ಮಾಡಿಕೊಂಡಂಥ ಒಡಂಬಡಿಕೆ ಅದು ಮಹತ್ತರವಾದದ್ದು. God's eternal covenant with Jesus Christ. It's not unreal, it is real. Now, in this background, we have been looking into various passages from the Bible, particularly from the New Testament. ಈ ಹಿನ್ನೆಲೆಯಲ್ಲಿ ಹೊಸ ಒಡಂಬಡಿಕೆಯ ಅನೇಕ ಭಾಗಗಳನ್ನು ನಾವು ಕಳೆದ ಅನೇಕ ವಾರಗಳಲ್ಲಿ ಅಧ್ಯಯನ ಮಾಡುತ್ತಾ ಬಂದಿದ್ದೇವೆ. ನಾನು ಕಳೆದ ಸಾರಿ ಈ ವಾಕ್ಯ ಭಾಗವನ್ನು ವಿವರಿಸುತ್ತಾ ಎಫೆಸದವರೆಗೆ ಬರೆದ ಪತ್ರ 1ನೇ ಅಧ್ಯಾಯ 10ನೇ ವಚನದವರೆಗೆ ನಿಮ್ಮ ಮುಂದಕ್ಕೆ ನಾನು ತಂದಿದ್ದೇನೆ. ಇವತ್ತು ನಾವು ಸ್ವಲ್ಪ ಮುಂದುವರಿಸಿ ಅಲ್ಲಿರತಕ್ಕಂಥ ಮುಂದಿನ ವಚನಗಳನ್ನು ನಾವು ಧ್ಯಾನ ಮಾಡೋಣ. 11ನೇ ವಚನದಿಂದ 14ನೇ ವಚನದವರೆಗೆ ಬರೆಯಲ್ಪಟ್ಟಂಥ ಭಾಗವನ್ನು ನಾವು ಓದಿ ಕೇಳೋಣ. ಮೊದಲನೇದಾಗಿ ನಾನು ಕನ್ನಡದಲ್ಲಿ ಓದ್ತೇನೆ. ಅದಾದ ನಂತರ ಆಂಗ್ಲ ಭಾಷೆಯಲ್ಲಿ ಕೂಡ ನಾನು ಅದನ್ನು ನಿಮ್ಮ ಗಮನಕ್ಕೆ ನಾನು ತರ್ತೇನೆ. ಕ್ರಿಸ್ತನಲ್ಲಿಯೇ ಸಮಸ್ತವೂ ಒಂದಾಗುವುದು. ಇದಲ್ಲದೆ ಆತನಲ್ಲಿ ನಾವು ದೇವರ ಸ್ವಕೀಯ ಪ್ರಜೆಯಾದೆವು. ಬರಬೇಕಾದ ಕ್ರಿಸ್ತನನ್ನು ಎದುರು ನೋಡುತ್ತಿದ್ದ ನಾವು ತನ್ನ ಮಹಿಮೆಯನ್ನು ಪ್ರಖ್ಯಾತಿಪಡಿಸಬೇಕೆಂದು ಸಮಸ್ತ ಕಾರ್ಯಗಳನ್ನು ತನ್ನ ಇಷ್ಟದಂತೆ ನಡೆಸುವ ದೇವರು ತನ್ನ ಸಂಕಲ್ಪದ ಮೇರೆಗೆ ನಮ್ಮನ್ನು ಆದಿಯಲ್ಲಿಯೇ ಆರಿಸಿಕೊಂಡನು. ನಿಮ್ಮ ರಕ್ಷಣೆಯ ವಿಷಯವಾದ ಸುವಾರ್ತೆ ಎಂಬ ಸತ್ಯವಾಕ್ಯವನ್ನು ಕೇಳಿ ಕ್ರಿಸ್ತನಲ್ಲಿ ನಂಬಿಕೆ ಇಟ್ಟವರಾದ ನೀವು ಸಹ ವಾಗ್ದಾನ ಮಾಡಲ್ಪಟ್ಟ ಪವಿತ್ರಾತ್ಮನೆಂಬ ಮುದ್ರೆಯನ್ನು ಹೊಂದಿದಿರಿ. ದೇವರು ಸಂಪಾದಿಸಿಕೊಂಡ ಜನರಿಗೆ ವಿಮೋಚನೆಯಾಗುವುದೆಂಬುದಕ್ಕೆ ಪವಿತ್ರಾತ್ಮನು ನಮ್ಮ ಬಾಧ್ಯತೆಗೆ ಸಂಚಕಾರವಾಗಿದ್ದಾನೆ. ಆ ವಿಮೋಚನೆಯು ದೇವರ ಮಹಿಮೆಗೆ ಎಷ್ಟೋ ಪ್ರಖ್ಯಾತಿಯನ್ನು ಉಂಟು ಮಾಡುವುದು ಎಂಬುದಾಗಿ ದೇವರು ತನ್ನ ವಾಕ್ಯವನ್ನು ಆಶೀರ್ವದಿಸಲಿ. ಇದೇ ಭಾಗವನ್ನು ನಾನು ಆಂಗ್ಲ ಭಾಷೆಯಲ್ಲಿ ನಾನು ಓದ್ತೇನೆ. The book of Ephesians chapter 1 verses 11 to 14. The book of Ephesians chapter 1 verses 11 to 14. In him also we have obtained an inheritance, being predestined
according to the purpose of Him who works all things according to the counsel of His will, that we who first trusted in Christ should be to the praise of His glory. In Him you also trusted, after you heard the word of truth, the gospel of your salvation, in whom also, having believed, you are sealed with the Holy Spirit of promise, who is the guarantee of our inheritance until the redemption of the purchased possession, to the praise of His glory. May God's name be glorified. Now we will go slowly from verse 11 up to verse 10. I have explained to you last week. Now we will carry on from the verse 11. Now if you look into verse 11, it begins like this. In Him also we have obtained an inheritance. ನಾವು ಕನ್ನಡದಲ್ಲಿ ನಾವು ನೋಡುವಾಗ ಕ್ರಿಸ್ತನಲ್ಲಿಯೇ ಸಮಸ್ತವು ಒಂದಾಗುವುದು, ಇದಲ್ಲದೆ ನಾವು ದೇವರ ಸ್ವಕೀಯ ಪ್ರಜೆಯಾದೆವು, ಬರಬೇಕಾದ ಕ್ರಿಸ್ತನನ್ನು ಎದುರು ನೋಡುತ್ತಿದ್ದ ನಾವು ತನ್ನ ಮಹಿಮೆಯನ್ನು ಪ್ರಖ್ಯಾತಿಪಡಿಸಬೇಕೆಂದು ಸಮಸ್ತ ಕಾರ್ಯಗಳನ್ನು ತನ್ನ ಇಷ್ಟದಂತೆ ನಡೆಸುವ ದೇವರು ನನ್ನ ಸಂಕಲ್ಪದ ಮೇರೆಗೆ ನಮ್ಮನ್ನು ಆದಿಯಲ್ಲಿಯೇ ಆರಿಸಿಕೊಂಡನು ಎಂಬುದಾಗಿ. Now you know what Paul is telling? In Him also we have obtained an inheritance. In Him we have obtained an inheritance. Now we need to understand Christ is the source of the believer's divine inheritance. ನೋಡ್ರಿ, ಒಂದು ಕುಟುಂಬದಲ್ಲಿ ತಂದೆ ತಾಯಿ ಅವರ ಸೊತ್ತಿಗೆ ಬಾಧ್ಯರು ಯಾರು? ಅವರ ಮಕ್ಕಳು. ಕಾನೂನಿಗನುಗುಣವಾಗಿ ಅವರ ಮಗನು ಅವರ ಮಗಳು ತಂದೆ ತಾಯಿಗಳ ಕಾಲವಾದ ನಂತರ ಆ ಸ್ವತ್ತಿಗೆ ಅವರು ಜವಾಬ್ದಾರರಾಗ್ತಾರೆ ಅಥವಾ ಅವರು ಅದನ್ನು ಪಡೆದುಕೊಳ್ಳುತ್ತಾರೆ. ಇವಾಗ ದೇವರ ವಾಕ್ಯ ಏನು ಹೇಳ್ತಾ ಉಂಟಂತ ಹೇಳಿದ್ರೆ, ದೈವಿಕವಾದಂಥ ಆತನ ಎಲ್ಲ ಸ್ವತ್ತಿಗೆ ಪಾಲುಗಾರರು ಆಗುವುದಕ್ಕೆ ದೇವರು ನನ್ನನ್ನು ಮತ್ತು ನಿನ್ನನ್ನು ಯೇಸು ಕ್ರಿಸ್ತನ ಮೂಲಕವಾಗಿ ಆತನು ಕರೆದಿದ್ದಾನೆ ಎಂಬುದಾಗಿ. ಸೊ ಕ್ರೈಸ್ಟ್ ಈಸ್ ದ ಸೋರ್ಸ್ ಆಫ್ ದ ಬಿಲೀವರ್ಸ್ ಡಿವೈನ್ ಇನ್ಹೆರಿಟೆನ್ಸ್, which is so certain that it is spoken of as if it has already been received. ಸಾಮಾನ್ಯವಾಗಿ ತಂದೆ ತಾಯಿಗಳು ಅವರ ಕಾಲವಾದ ನಂತರ ಅವರ ಸೊತ್ತು, ಅವರ ಆಸ್ತಿ, ಅವರ ಎಲ್ಲ ವಿಚಾರಗಳನ್ನು ಅವರ ಮಕ್ಕಳು ಪಡೆದುಕೊಳ್ಳುತ್ತಾರೆ. ಆದರೆ ಭಕ್ತನಾದಂಥ ಪೌಲನು ಆತನು ಮಾತನಾಡಿದಂಥ ಈ ಒಂದು ಭಾಷೆ, ಆತನು ಉಪಯೋಗ ಮಾಡಿದಂಥ ಈ ಒಂದು ಭಾಷೆಯನ್ನು ನೀವು ಸ್ವಲ್ಪ ಬಹಳ ಸೂಕ್ಷ್ಮವಾಗಿ ಗಮನಿಸುವುದಾದರೆ, ಆತನು ಏನು ಹೇಳ್ತಾನಂತ ಹೇಳಿದ್ರೆ, ಈ ಆಸ್ತಿಯನ್ನು ನಾವು ಈಗಾಗಲೇ ಪಡ್ಕೊಂಡಿದ್ದೇವೆ ಎಂಬುದಾಗಿ. ತಂದೆ ತಾಯಿಗಳು ಬದುಕಿರುವಾಗಲೇ ಮಕ್ಕಳು ಆ ಆಸ್ತಿಗೆ ಅಧೀನರು ಎಂಬುದಾಗಿ ನಾವು ಎಲ್ಲಿಯೂ ನೋಡುವುದಿಲ್ಲ. ಮಕ್ಕಳು ಕಾನೂನಿನ ಬದ್ಧವಾಗಿ ಅವರು ತಂದೆ ತಾಯಿಗಳ ಆಸ್ತಿಗೆ ಅವರು ಬಾಧ್ಯರಾಗ್ತಾರೆ, ಅದರಲ್ಲಿ ಯಾವ ಸಂದೇಹವಿಲ್ಲ. ಆದರೆ ಭಕ್ತನಾದಂಥ ಪೌಲನು ಹೇಳುವಂತಹದ್ದು, ಆತನು ಉಪಯೋಗಿಸಿದಂಥ ಭಾಷೆ, ಇನ್ ಹಿಮ್ ಆಲ್ಸೋ ವಿ ಹ್ಯಾವ್ ಒಬ್ಟೇನ್ಡ್ ಅನ್ ಇನ್ಹೆರಿಟೆನ್ಸ್. ನಾವು ಆತನಲ್ಲಿ ಆತನ ಎಲ್ಲ ಆ ಸೊತ್ತನ್ನು ಅಥವಾ ಆಶೀರ್ವಾದಗಳನ್ನು ನಾವು ಪಡೆದುಕೊಂಡೆವು ಎಂಬುದಾಗಿ ಆತನು ಹೇಳ್ತಾ ಇದ್ದಾನೆ. ನಾವೊಂದು ಭಾಗವನ್ನು ನಾವು ಕೊರಿಂಥದವರಿಗೆ ಬರೆದ ಪತ್ರ 3ನೇ ಅಧ್ಯಾಯ 22ನೇ ವಚನದಲ್ಲಿ ಪೌಲನು ಏನು ಹೇಳ್ತಾ ಇದ್ದಾನೆ ಎಂಬುದನ್ನು ನಾವು ಗಮನಿಸೋಣ.
Now look at what Paul is telling here. We will read from the beginning of verse 21. Therefore let no one boast in men, for all things are yours. ಯಾರು ಕೂಡ ಮನುಷ್ಯರಲ್ಲಿ ನೀವು ಹೆಚ್ಚಳ್ಮೆ ಪಟ್ಟುಕೊಳ್ಳುವುದು ಬೇಡ, ಯಾಕಂದರೆ ನೀವು ಎಲ್ಲವುಗಳಿಗೆ ಬಾಧ್ಯರಾಗಿದ್ದೀರಿ. 22ನೇ ವಚನ. ವೆದರ್ ಪಾಲ್ ಆರ್ ಅಪೋಲೋಸ್ ಆರ್ ಸೀಫಾಸ್ ಆರ್ ದ ವರ್ಲ್ಡ್ ಆರ್ ಲೈಫ್ ಆರ್ ಡೆತ್ ಆರ್ ಥಿಂಗ್ಸ್ ಪ್ರೆಸೆಂಟ್ ಆರ್ ಥಿಂಗ್ಸ್ ಟು ಕಮ್, ಆಲ್ ಆರ್ yours. All are yours. ನಾನು ಆಗಲೇ ವಿವರಿಸಿದೆ. ಸಾಧಾರಣವಾಗಿ ತಂದೆ ತಾಯಿಗಳು ಈ ಲೋಕವನ್ನು ಬಿಟ್ಟು ಹೋದಾಗ ಅವರ ಆಸ್ತಿಗೆ ಅವರ ಮಕ್ಕಳು ಬಾಧ್ಯರಾಗುತ್ತಾರೆ. ಆದರೆ ಭಕ್ತನಾದಂಥ ಪೌಲನು ಇಲ್ಲಿ ಉಪಯೋಗಿಸಿದಂಥ ಈ ಭಾಷೆಯನ್ನು ನಾವು ಬಹಳ ಸೂಕ್ಷ್ಮವಾಗಿ ಅವಲೋಕಿಸುವಾಗ, ಈಗ ನಾವು ಓದಿದಂಥ ಎಫೆಸದವರಿಗೆ ಬರೆದ ಪತ್ರ ಮಾತ್ರವೇ ಅಲ್ಲ, ಭಕ್ತನಾದಂಥ ಪೌಲನು ಕೊರಿಂಥದವರಿಗೆ ಬರೆದ ಪತ್ರದಲ್ಲಿಯೂ ಕೂಡ ಇದನ್ನು ಸ್ಪಷ್ಟೀಕರಿಸುತ್ತಾ ಇದ್ದಾನೆ. 3ನೇ ಅಧ್ಯಾಯದಲ್ಲಿ 21, 22ನೇ ವಚನದಲ್ಲಿ ಏನು ನೋಡ್ತೇವೆ? ಆದ ಕಾರಣ ಮನುಷ್ಯ ಮಾತ್ರದವರ ವಿಷಯದಲ್ಲಿ ಯಾರೂ ಹಿಗ್ಗದಿರಲಿ, ಯಾಕಂದರೆ ಸಮಸ್ತವು ನಿಮ್ಮದು. ಪೌಲನಾಗಲಿ, ಅಪೊಲ್ಲೋಸನಾಗಲಿ, ಕೇಫನಾಗಲಿ, ಲೋಕವಾಗಲಿ, ಜೀವವಾಗಲಿ, ಮರಣವಾಗಲಿ, ಈಗಿನ ಸಂಗತಿಗಳಾಗಲಿ, ಮುಂದಣ ಸಂಗತಿಗಳಾಗಲಿ, ಸಮಸ್ತವೂ ನಿಮ್ಮದೇ. ನನ್ನ ಪ್ರಿಯರೇ, ಈ ದಿವಸ ಈ ವಾಕ್ಯ ಭಾಗಗಳನ್ನು ಗಮನಿಸ್ತಿರತಕ್ಕಂಥ ದೇವರ ಮಕ್ಕಳೇ, ಕರ್ತನಾದ ಯೇಸು ಕ್ರಿಸ್ತನನ್ನು ಅಂಗೀಕಾರ ಮಾಡಿದಂಥ ಪ್ರತಿಯೊಬ್ಬ ವಿಶ್ವಾಸಿಯು ತಿಳ್ಕೊಳ್ಳಬೇಕಾದಂಥ ಒಂದು ಸತ್ಯಾಂಶ, ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನ ಮೂಲಕವಾಗಿ ದೇವರ ಎಲ್ಲ ಆತನ ಆಸ್ತಿಗೆ ನೀನು ಮತ್ತು ನಾನು ಬಾಧ್ಯರಾಗಿದ್ದೇವೆ. ಎಂಥ ಒಂದು ದೊಡ್ಡ ಆಶ್ಚರ್ಯವಾದ ಐಶ್ವರ್ಯವಾದಂಥ ಒಂದು ಭಾಗ್ಯದ ಕುರಿತು ದೇವರು ನಮ್ಮ ಕ್ರಿಸ್ತನಾದ, ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನಲ್ಲಿ ನಮಗೆ ಆತನ ಅನುಗ್ರಹಿಸಿದ್ದಾನೆ. ಅನೇಕ ಸಾರಿ ನನಗೆ ಬಹಳ ದುಃಖ ಆಗ್ತದೆ. ಏನಂತ ಹೇಳಿದ್ರೆ, ಯೇಸು ಸ್ವಾಮಿಯನ್ನು ನಂಬಿದಂಥವರು ಕೆಲವರು ಮಾತನಾಡುವಂಥ ವೇಳೆಯಲ್ಲಿ ಅನೇಕರು ಹೀಗೆ ಮಾತನಾಡುವುದನ್ನು ನಾನು ವೈಯಕ್ತಿಕವಾಗಿ ಕೇಳಿಸ್ಕೊಂಡಿದ್ದೇನೆ. ಅವ್ರು ಏನು ಹೇಳ್ತಾರೆ ಅಂತ ಹೇಳಿದ್ರೆ, ಇಟ್ ಮೇ ಬಿ ಸಮಥಿಂಗ್ ಲೈಕ್ ಎ ಪಯಸ್ ಸ್ಟೇಟ್ಮೆಂಟ್, ಒಂದು ರೀತಿಯಲ್ಲಿ ಬಹಳ ಭಕ್ತಿಭಾವದ ಒಂದು ಹೇಳಿಕೆಯೋ ಎಂಬಂಥ ರೀತಿಯಲ್ಲಿ ಅವರು ಹೇಳುವುದುಂಟು. ನಾನು ಕೇಳಿಸಿಕೊಂಡಿದ್ದೆ ಅನೇಕರು ಹೇಳುವಂಥದ್ದು. ಯೇಸು ಸ್ವಾಮಿಯನ್ನು ನಂಬಿದಂಥ ವಿಶ್ವಾಸಿಗಳು ಅವ್ರೇನು ಹೇಳ್ತಾರೆ ಅಂತ ಹೇಳಿದೆ, ಓ ಬ್ರದರ್, ಐ ಆಮ್ ಎ ವೆರಿ ಪುವರ್ ಬ್ರದರ್, ಐ ಆಮ್ ಎ ಪುವರ್ ಮ್ಯಾನ್. ನನ್ನ ಪ್ರಿಯರೇ, ದೇವರ ವಾಕ್ಯಾನುಸಾರವಾಗಿ ಇಂಥ ಹೇಳಿಕೆ ಅದು ಅಸಂಬದ್ಧವಾದದ್ದು. ನನ್ನ ಪ್ರಿಯರೇ, ನಾವು ಒಂದು ತಿಳ್ಕೊಳ್ಬೇಕು, ನಾವು ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನ ಮೂಲಕವಾಗಿ ಪರಲೋಕದ ನಮ್ಮ ತಂದೆಯಾದಂಥ ದೇವರ ಆಸ್ತಿಗೆ ನೀನು ಮತ್ತು ನಾನು ಬಾಧ್ಯನು. ಆದರೆ ಒಂದು ವಿಷಯ ನಡೆದಿದೆ, ನಮಗೆ ಗೊತ್ತುಂಟು. ಆದಾಮನು ಪಾಪ ಮಾಡಿದಾಗ ಆತನ ಪಾಪದ ಶಾಪವಾಗಿ ಆತನು ತನ್ನ ಸ್ವಾತಂತ್ರ್ಯವನ್ನು ವೈರಿಯಾದ ಸೈತಾನಿಗೆ ಒಪ್ಪಿಸಿಕೊಟ್ಟ. ಆದ್ದರಿಂದಲೇ ವಾಕ್ಯದಲ್ಲಿ ಬರೆದಂಥ ಮಾತು, ಈ ಲೋಕವು ಕೆಡುಕನ ವಶದಲ್ಲಿ ಉಂಟು ಎಂಬುದಾಗಿ. ಈ ಲೋಕ ಈ ದಿವಸದಲ್ಲಿ ಕೆಡುಕನ ವಶದಲ್ಲಿ ಉಂಟು. ನನ್ನ ಪ್ರಿಯರಾದಂಥ ಕ್ರೈಸ್ತ ವಿಶ್ವಾಸಿಗಳೇ, ನಾವೊಂದು ತಿಳ್ಕೊಳ್ಬೇಕು, ಈಗ ಇರತಕ್ಕಂಥ ಕ್ರೈಸ್ತ ವಿಶ್ವಾಸಿಗಳು ನಾವು ಯಾರೇ ಆಗಲಿ, ನಾವಿರತಕ್ಕಂಥ ಲೋಕದಲ್ಲಿ ಈ ಲೋಕ ಅದರ ಸಂಭ್ರಮ, ಅದರ ಐಶ್ವರ್ಯ, ಅದರ ಎಲ್ಲ ವಿಚಾರಗಳನ್ನು ಸೈತಾನು ತನ್ನ ಹತೋಟಿಯಲ್ಲಿ ಇಟ್ಟುಕೊಂಡು ತನ್ನ ಹಿಂಬಾಲಕರಿಗೆ ಅದನ್ನು ಕೊಡ್ತಾ ಇದ್ದಾನೆ. ಇದರ ಒಂದು ಉದ್ದೇಶ ಏನಂತ ಹೇಳಿದ್ರೆ, ಅನೇಕರ ತಲೆಯೊಳಗಡೆ ಈ ಲೋಕದ ಸ್ವತ್ತು, ಆಶೀರ್ವಾದ ಅದು ಬಹಳ ಪ್ರಾಮುಖ್ಯವಾದದ್ದು. ನನ್ನ ಪ್ರಿಯರೇ, ಒಂದು ನಾವು ನೆನಪಿಟ್ಟುಕೊಳ್ಬೇಕು,
ಈ ಲೋಕವನ್ನು ಸೃಷ್ಟಿ ಮಾಡಿದವನು ಸೈತಾನನಲ್ಲ. Satan is not the one who created this world and all the blessings that are in the world. ನಾವೊಂದು ತಿಳ್ಕೊಳ್ಬೇಕು, ಈ ಲೋಕದಲ್ಲಿರತಕ್ಕಂಥ ಸಮಸ್ತವನ್ನು ದೇವರು ಮಾನವನಾದಂಥ ನಮಗೆ ಆತನು ಕೊಟ್ಟಿದ್ದಾನೆ. ಆದರೆ ದೇವರ ವಾಕ್ಯ ನಮಗೆ ತಿಳಿಸುವಂಥದ್ದು, ದೇವರುಂಟು ಮಾಡಿದಂಥ ಮನುಷ್ಯನು ದೇವರ ಅಪ್ಪಣೆಗೆ ವಿರುದ್ಧವಾಗಿ ಆತನು ಹೋದದ್ದರಿಂದ ದೇವರ ಆಶೀರ್ವಾದವನ್ನು ಕಳಕೊಂಡನು. ದೇವರ ಆಶೀರ್ವಾದವನ್ನು ಆತನು ಕಳಕೊಂಡದ್ದರಿಂದ ಇವಾಗ ಆತನು ದೇವರಿಗೆ ಗುಲಾಮನಾಗಿ ಇರುವುದಕ್ಕೆ ಬದಲಾಗಿ ಸೈತಾನನನ್ನು ಸೇವಿಸುವಂಥ ಆತನ ಗುಲಾಮನಾಗಿ ಆತನಿದ್ದ. ಆದ್ದರಿಂದ ಈ ದಿವಸಗಳಲ್ಲಿ ಸಾಮಾನ್ಯವಾಗಿ ಅನೇಕರು ದೇವರ ಜನರು ಕೇಳತಕ್ಕಂಥ ಒಂದು ಪ್ರಶ್ನೆ, ಅಯ್ಯ ನಾವು ಯಾಕೆ ಇಂಥ ಒಂದು ಬಡತನದಲ್ಲಿ ಜೀವಿಸಬೇಕು, ನಾವು ಯಾಕೆ ಇಂಥ ಒಂದು ಅನ್ಯಾಯದಲ್ಲಿ ಜೀವಿಸಬೇಕು? ನೋಡ್ರಿ, ಲೋಕವನ್ನು ತೆಗೆದುಕೊಂಡು ನೋಡುವಾಗ ಅನೇಕ ಕೆಟ್ಟ ಕಾರ್ಯಗಳನ್ನು ಮಾಡುವವರು ಇದ್ದಾರಲ್ಲ, ನಾವು ಅವರನ್ನು ನೋಡುವಾಗ ಅವ್ರಿಗೇನು ಸಮಸ್ಯೆ ಇದ್ದ ಹಾಗೆ ಕಾಣಿಸೋದಿಲ್ವಲ್ಲ. ಲೋಕದಲ್ಲಿ ಅನೇಕ ಕೆಟ್ಟ ಕಾರ್ಯಗಳನ್ನು ಮಾಡಿಕೊಂಡು ಅವರು ವೃದ್ಧಿ ಹೊಂದುತ್ತಾ ಇರ್ತಾರೆ, ಬಹಳ ಉನ್ನತವಾದಂಥ ಸ್ಥಾನಕ್ಕೆ ಬರ್ತಾರೆ. ಈ ಲೋಕದಲ್ಲಿ ಒಂದು ವೇಳೆ ಕೆಲಸ ಮಾಡುವಂಥ ಒಂದು ಹಿನ್ನೆಲೆಯಲ್ಲಿ ಇದು ನನ್ನ ಅನುಭವ ಕೂಡ. ನಾವು ದೇವ ಜನರಾಗಿ ದೇವರ ಅನ್ಯೂನತೆಯಲ್ಲಿ ಜೀವಿಸುವಾಗ ಅನೇಕ ಸಾರಿ ಒಂದು ವೇಳೆ ನಮಗೆ ಸಿಕ್ಕಬೇಕಾದಂಥ ಬಡ್ತಿ ಸಿಕ್ಕೋದಿಲ್ಲ. ಮೆನಿ ಪೀಪಲ್ ಆರ್ ಸರ್ಪ್ರೈಸ್ಡ್ when we love the Lord. Very often lot of good things are denied. Why? ಯಾಕೆ ಇದಾಗ್ತದೆ? ಯಾಕೆ ಲೋಕದಲ್ಲಿರತಕ್ಕಂಥ ಕೆಟ್ಟವರು ಅವರು ಮುಂದಕ್ಕೆ ಬರ್ತಾರೆ? ದೇವರು ಎಲ್ಲವನ್ನು ಸಮಸ್ತವನ್ನು ಯೇಸು ಕ್ರಿಸ್ತನಲ್ಲಿ ನನಗೆ ಕೊಟ್ಟದ್ದಾದರೆ ಹಾಗಾದರೆ ಇದರ ಹಿನ್ನೆಲೆ ಏನಿದು? ನಾವು ನೋಡಿ ಇದನ್ನು ಅರ್ಥ ಮಾಡಿಕೊಳ್ಬೇಕಾದರೆ ನಾವು ಒಂದು ವಚನ, ಒಂದು ಹಳೆ ಒಡಂಬಡಿಕೆಯ ಕೀರ್ತನೆಗೆ ನಿಮ್ಮ ಗಮನವನ್ನು ನಾನು ತಕೊಂಡು ಬರ್ತೇನೆ. ಇವತ್ತು ನಾವು ಅದರಲ್ಲಿ ಸ್ವಲ್ಪ ಸಮಯ ನಾವು ಕಾಲ ಕಳೆಯಬೇಕು. ನೋಡ್ರಿ, 37ನೇ ಕೀರ್ತನೆ ಅದರ ತಲೆಬರಹದಲ್ಲಿ ಹೀಗೆ ಉಂಟು: ದುಷ್ಟರ ಸಂಪತ್ತಿನಲ್ಲಿ ಸದ್ಭಕ್ತರು ನಂಬಿಕೆಯಿಂದಲೇ ಇರಬೇಕೆಂದು ಬೋಧಿಸುವ ಇಬ್ರಿಯ ಅಕ್ಷರ ಕ್ರಮಾನುಸಾರವಾದ ಕೀರ್ತನೆ ಎಂಬುದಾಗಿ. ನೋಡ್ರಿ, ಈ ಲೋಕದಲ್ಲಿ ಕೆಟ್ಟ ಕಾರ್ಯಗಳನ್ನು ಮಾಡುವವರು ಅಂದರೆ ದುಷ್ಟರು, ಅವರು ಸಂಪತ್ತಿನಲ್ಲಿ ತುಂಬಿ ಹೋಗಿರ್ತಾರಂತೆ. ಇದು ಬೈಬಲಲ್ಲಿ ಬರೆದ ಸತ್ಯ ಇದು. ನೋಡ್ರಿ, 37ನೇ ವಚನ 1ನೇ ವಚನ ಓದ್ತೇನೆ: ಕೆಟ್ಟ ನಡತೆಯುಳ್ಳವರನ್ನು ನೋಡಿ ಉರಿಗೊಳ್ಳಬೇಡ, ದುರಾಚಾರಿಗಳಿಗೋಸ್ಕರ ಹೊಟ್ಟೆ ಕಿಚ್ಚು ಪಡಬೇಡ. ಅವರು ಹುಲ್ಲಿನಂತೆ ಬೇಗ ಒಣಗಿ ಹೋಗುವರು, ಸೊಪ್ಪಿನ ಪಲ್ಯದಂತೆ ಬಾಡಿ ಹೋಗುವರು. ನನ್ನ ಪ್ರಿಯರೇ, ಈ ಲೋಕದಲ್ಲಿ ಕೆಟ್ಟದ್ದನ್ನು ಮಾಡಿ, ಕೆಟ್ಟದ್ದನ್ನು ಅನುಭವಿಸಿ, ಕೆಟ್ಟ ರೀತಿಯಲ್ಲಿ ಸಂಪಾದನೆ ಮಾಡಿ, ತನ್ನದಲ್ಲದಂಥ ಆಸ್ತಿಯನ್ನು ತನ್ನ ಕಿಸೆಯೊಳಗಡೆ ಹಾಕ್ಕೊಂಡು ಜೀವನ ಮಾಡುವಂಥ ಲೋಕದ ಜನರು ಅವರು ಅನೇಕ ಸಾರಿ ಲೋಕದ ರೀತಿಯಲ್ಲಿ ಗೌರವಿಸಲ್ಪಡುತ್ತಾರೆ. ನಾವು ಅನೇಕ ಸಾರಿ ಕನ್ನಡದಲ್ಲಿರುವಂಥ ಗಾದೆ ನಾನು ನೆನೆಸ್ತೇನೆ, ನಮಗೆ ಎಲ್ಲರಿಗೆ ಪರಿಚಯ ಉಂಟು, ದುಡ್ಡೇ ದೊಡ್ಡಪ್ಪ ಅಂತ. ಇವತ್ತು ದೊಡ್ಡವರು ಯಾರ್ರೀ? ಯಾರು ದೊಡ್ಡವರು? ಯಾರ ಕೈಗೆ ದುಡ್ಡು ಚೆನ್ನಾಗಿ ಚಲಾವಣೆ ಆಗ್ತದಲ್ಲ, ಅದು ಎಲ್ಲಿಂದ ಬಂದಿದಂತ ಕೇಳಬೇಡ್ರಿ. ಮಾತ್ರ ಆ ದುಡ್ಡು ಎಲ್ಲಿಂದ ಬಂತು ಅವರ ಕೈಗೆ ಎಂಬುವಂಥದ್ದನ್ನು ಕೇಳಬೇಡ್ರಿ. ಕೇಳಿದ್ರೆ ಒಂದು ವೇಳೆ ನೀವೇ ತಪ್ಪಾಗಿ ನಿಮ್ಮ ವಿರುದ್ಧವಾಗಿಯೇ ಮಾತಾಡಿಯಾರು. ಇದು ಲೋಕದ ನಿಯಮ. ಯಾವ ರೀತಿಯಲ್ಲಾದರೂ ಇನ್ನೊಬ್ಬನ ತಲೆ ಒಡೆದು ಮೋಸ ಮಾಡಿ ಇನ್ನೊಬ್ಬರ ಆಸ್ತಿಯನ್ನು ಲಪಟಾಯಿಸುವಂತಹದ್ದನ್ನು ನಾನು ನೋಡಿದ್ದೇನೆ. ಇತ್ತೀಚೆಗೆ ಟೆಲಿವಿಷನ್ ಕಾರ್ಯಕ್ರಮಗಳನ್ನು ಕೇಳಿಸಿಕೊಳ್ಳುತ್ತಿರತಕ್ಕಂಥ ಒಂದು ಕುಟುಂಬವು ನನ್ನ ಜೊತೆಯಲ್ಲಿ ಪ್ರಾರ್ಥನೆಗೋಸ್ಕರವಾಗಿ ಕೇಳಿಕೊಂಡ್ರು. ಏನು ಹೇಳಿದ್ರು ಗೊತ್ತುಂಟ? ಅಯ್ಯ, ನಮಗೆ ಬಹಳ ನೋವಾಗಿದೆ. ನಮಗೆ ನ್ಯಾಯವಾಗಿ ನಮಗೆ ಇರತಕ್ಕಂಥ ಸ್ಥಳ ಅದನ್ನು ಇತರರು ಮೋಸ ಮಾಡಿ ಸುಳ್ಳು ಡಾಕ್ಯುಮೆಂಟ್ ಮಾಡಿ ಅದನ್ನು ತಮ್ಮದನ್ನಾಗಿ ಮಾಡಿಕೊಂಡಿದ್ದಾರೆ. ನಾವೀಗೇನು ಮಾಡಬೇಕು?
ಲೌಕಿಕ ರೀತಿಯಲ್ಲಿ ನಾವು ಬಡವರು. ಒಂದು ವೇಳೆ ಲಾಯರ್ ಹತ್ರ ಹೋಗಿ ಲಕ್ಷಗಟ್ಟಲೆ ರೂಪಾಯಿ ಖರ್ಚು ಮಾಡುವಷ್ಟು ನಮಗೆ ಸಾಧ್ಯತೆ ಇಲ್ಲ. ನಾವೇನು ಮಾಡಲಿ ಇವಾಗ? ನಾವು ಯೇಸು ಕ್ರಿಸ್ತನಲ್ಲಿ ಐಶ್ವರ್ಯವಂತರೆಂಬುದಾಗಿ ನೀವು ಹೇಳ್ತೀರಲ್ಲ, ಈಗ ನಮ್ಮ ಆಸ್ತಿಯನ್ನು ಇನ್ನೊಬ್ಬರು ಅನ್ಯಾಯವಾಗಿ ತಕ್ಕೊಂಡಿದ್ದಾರಲ್ಲ, ಈಗ ನಾನೇನು ಮಾಡಲಿ ಈಗ? ನೋಡ್ರಿ, ವಾಕ್ಯ 3ನೇ ವಚನ ನಿಮ್ಮ ಗಮನಕ್ಕೆ ನಾನು ತರ್ತೇನೆ. ಯೆಹೋವನಲ್ಲಿ ಭರವಸವಿಟ್ಟು ಒಳ್ಳೆಯದನ್ನು ಮಾಡು, ದೇಶದಲ್ಲಿ ವಾಸವಾಗಿದ್ದು ನಂಬಿಕೆಯನ್ನು ಅನುಸರಿಸು, ಆಗ ಯೆಹೋವನಲ್ಲಿ ಸಂತೋಷಿಸುವೆ ಮತ್ತು ಆತನು ನಿನ್ನ ಇಷ್ಟಾರ್ಥಗಳನ್ನು ನೆರವೇರಿಸುವನು. ನನ್ನ ಪ್ರಿಯರೇ, ಎಂಥ ಒಂದು ಭಾಗ್ಯ ದೇವರು ನಮಗೆ ಕೊಟ್ಟಿದ್ದಾನೆ. ನಾವು ಆತನ ಸನ್ನಿಧಾನದಲ್ಲಿ ಪ್ರಾರ್ಥನೆ ಮಾಡುವಾಗ ದೇವರು ನಮ್ಮ ನ್ಯಾಯವನ್ನು ನಮಗೆ ಒದಗಿಸಿಕೊಡುವನು. ಒಂದು ವೇಳೆ ನಮ್ಮ ಕೈಯಿಂದ ಯಾರಾದರೂ ಅನ್ಯಾಯವಾಗಿ ಆಸ್ತಿಯನ್ನು ತಕ್ಕೊಂಡಿದ್ದಾರಾ? ದೇವರ ಸನ್ನಿಧಾನದಲ್ಲಿ ನಾವು ಪ್ರಾರ್ಥಿಸುವಾಗ ದೇವರು ತನ್ನ ಮಧ್ಯದಲ್ಲಿ ಆ ಕಾರ್ಯವನ್ನು ಮಾಡುವುದಕ್ಕೆ ಶಕ್ತನಾಗಿದ್ದಾನೆ ಎಂಬುದನ್ನು ನಾವು ನಂಬಬೇಕು. ಆಮೇಲೆ 5ನೇ ವಚನವನ್ನು ಗಮನಿಸಿರಿ. ನಿನ್ನ ಭೂಯಾತ್ರೆಯ ಚಿಂತೆಯನ್ನು ಯೆಹೋವನಿಗೆ ವಹಿಸಿಬಿಟ್ಟು ಭರವಸದಿಂದಿರು, ಆತನೇ ಅದನ್ನು ಸಾಗಿಸುವನು. ನನ್ನ ಪ್ರಿಯರು, ಈ ದಿವಸದಲ್ಲಿ ಟೆಲಿವಿಷನ್ ಸಂದೇಶಗಳನ್ನು ಕೇಳಿದಂಥವರು ಅನೇಕರು ಈ ಲೋಕದ ಅನೇಕ ವಿಚಾರಗಳಲ್ಲಿ ಅವರು ಚಿಂತಿತರಾಗಿದ್ದಾರೆ. ದೇವರ ವಾಕ್ಯ ಹೇಳುವಂಥದ್ದನ್ನು ನನ್ನ ಪ್ರಿಯ ಸಹೋದರ ಸಹೋದರಿಯರೇ ಬಹಳ ಚೆನ್ನಾಗಿ ಗಮನಿಸಿರಿ. ನಾವು ಕ್ರಿಸ್ತನಲ್ಲಿ ಐಶ್ವರ್ಯವಂತರು ಎಲ್ಲದಕ್ಕೆ ಬಾಧ್ಯರು ಎಂಬುದಾಗಿ ಹೇಳುವಾಗ ದೇವರ ವಾಕ್ಯ ಸುಳ್ಳು ಹೇಳ್ತದಂತ ನೀವು ನೆನೆಸಬೇಡ್ರಿ. ದೇವರ ವಾಕ್ಯ ಹೇಳುವಂಥ ಒಂದು ಗಮನಿಸಿ, ಒಳ್ಳೆಯದು. ನೀವೀಗ ಈ ಲೋಕದಲ್ಲಿರುವಾಗ ಈ ಭೂಯಾತ್ರೆಯಲ್ಲಿ ಅನೇಕ ಚಿಂತೆಗಳು ನಿಮ್ಮನ್ನು ಮುತ್ತಿಕೊಳ್ಳುತ್ತದೆ. ನೀವೇನು ಮಾಡಬೇಕು? ನೀವು ಆ ಚಿಂತೆಯ ಆ ಭಾರವನ್ನು ಯೆಹೋವನಿಗೆ ವಹಿಸಿಬಿಟ್ಟು ಭರವಸದಿಂದಿರು, ಆತನು ಅದನ್ನು ಸಾಗಿಸುವನು. ಓ ನನ್ನ ಪ್ರಿಯ ಸಹೋದರ ಸಹೋದರಿ, ನನ್ನ ಮಾತುಗಳನ್ನು ಮುಕ್ತಾಯ ಮಾಡುವುದಕ್ಕಿಂತ ಮುಂಚಿತವಾಗಿ ಒಂದು ವಿಷಯ ನಿಮ್ಮ ಗಮನಕ್ಕೆ ನಾನು ತರ್ತೇನೆ. ನನ್ನ ಪ್ರಿಯರ, ಈ ದಿವಸದಲ್ಲಿ ನಿಮ್ಮಲ್ಲಿ ಯಾರಾದರೂ ಲೋಕದ ಎಲ್ಲ ವಿಚಾರಗಳಲ್ಲಿ ಅನ್ಯಾಯಕ್ಕೆ ಒಳಗಾಗಿ, ನನಗಿನ್ಯಾರು ಕೂಡ ನನಗೆ ಗತಿ ಇಲ್ಲ, ಡೋಂಟ್ ಸೇ ದಟ್ ಐ ಆಮ್ ಎ ಪುವರ್ ಬ್ರದರ್, ನಾನೊಬ್ಬ ಬಡ ವಿಶ್ವಾಸಿ ಅಂತ ನೀವು ಹೇಳಬೇಡ್ರಿ. ಐ ಆಮ್ ರಿಚ್ ಇನ್ ಕ್ರೈಸ್ಟ್. ನಾನು ಯೇಸು ಕ್ರಿಸ್ತನಲ್ಲಿ ಐಶ್ವರ್ಯವಂತನು, ನಾನು ಯೇಸು ಕ್ರಿಸ್ತನಲ್ಲಿ ಸಕಲವನ್ನು ನಾನು ಪಡೆದವನು, ಬಾಧ್ಯಸ್ಥನು ಎಂಬುದನ್ನು ಅರಿಕೆ ಮಾಡಿರಿ. ನೀವದನ್ನು ಅರಿಕೆ ಮಾಡಿ ಪ್ರಾರ್ಥನೆ ಮಾಡುವಾಗ ದೇವರ ವಾಕ್ಯ ಹೇಳುವಂಥದ್ದನ್ನು ನಾವು ಇನ್ನೊಂದು ಸಾರಿ ಓದ್ತೇನೆ ಮತ್ತು ನಿಲ್ಲಿಸ್ತೇನೆ. ನಾನು ಯೆಹೋವನಲ್ಲಿ ಭರವಸವಿಟ್ಟು ಒಳ್ಳೆಯದನ್ನು ಮಾಡು. ನಿನ್ನ ವಿರುದ್ಧವಾಗಿ ಯಾರಾದರೂ ಅನ್ಯಾಯ ಮಾಡಿದ್ದಾರಾ? ಅವರ ವಿರುದ್ಧವಾಗಿ ಕೆಟ್ಟದ್ದನ್ನು ಬಯಸಬೇಡ. ದೇಶದಲ್ಲಿ ವಾಸವಾಗಿದ್ದ ನಂಬಿಕೆಯನ್ನು ಅನುಸರಿಸು, ಆಗ ಯೆಹೋವನಲ್ಲಿ ಅಂದರೆ ದೇವರಲ್ಲಿ ಸಂತೋಷಿಸುವಿರಿ. ಮಾತ್ರವಲ್ಲ, ಆತನು ನಿನ್ನ ಇಷ್ಟಾರ್ಥಗಳನ್ನು ನೆರವೇರಿಸುವನು. ನನ್ನ ಪ್ರಿಯರ, ಈ ದಿವಸದಲ್ಲಿ ನಿಮ್ಮ ಹೃದಯದಲ್ಲಿ ಅನೇಕ ಆಶೆಗಳಿರ್ಬೋದು, ಅನೇಕ ಒಳ್ಳೆಯ ವಿಚಾರಗಳನ್ನು ನೀವು ಅದನ್ನು ಬಯಸುತ್ತಿರಬಹುದು. ದೇವರ ವಾಕ್ಯ ಹೇಳುವಂಥದ್ದು, ನೀವು ಆತನ ಸನ್ನಿಧಾನಕ್ಕೆ ಇದುಗಳನ್ನು ತಕ್ಕೊಂಡು ಬನ್ನಿರಿ. ನಿನ್ನ ಭೂಯಾತ್ರೆಯ ಚಿಂತೆಯನ್ನು ಯೆಹೋವನಿಗೆ ವಹಿಸಿಬಿಟ್ಟು ಭರವಸದಿಂದಿರಿ, ಆತನೇ ಅದನ್ನು ಸಾಗಿಸುವನು. ನನ್ನ ಪ್ರಿಯರೇ, ಇದಕ್ಕಿಂತ ದೊಡ್ಡ ಆಸ್ತಿ ನಮಗೆ ಉಂಟ ಪ್ರಿಯರೇ? ಈಸ್ ದರ್ ಎ ಬೆಟರ್ ಇನ್ಹೆರಿಟೆನ್ಸ್ than what we have been promised in and through Christ? Let us trust him. ನಾವು ಆತನ ಮೇಲೆ ನಂಬಿಕೆಯನ್ನಿಡೋಣ, ಆ ನಂಬಿಕೆ ನಮ್ಮ ಜೀವಿತವನ್ನು ಮುಂದುವರಿಸೋಣ. ಹೀಗಾಗುವಂತೆ ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಪ್ರಾರ್ಥನೆ ಮಾಡೋಣ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡಿದ ಪರಲೋಕದ ತಂದೆಯಾದ ದೇವರೇ, ಈ ಮುಂಜಾನೆ ವೇಳೆಯಲ್ಲಿ ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನಲ್ಲಿ ನಾವು ಎಲ್ಲವುಗಳಿಗೆ ಬಾಧ್ಯರಾಗಿದ್ದೇವೆ ಎಂಬಂಥ ಸತ್ಯವನ್ನು ತಿಳ್ಕೊಂಡೆವು. ದೇವರ, ನಾವು ನಿನ್ನ ಮಕ್ಕಳಾದರೆ ಎಂಥ ದೊಡ್ಡ ಭಾಗ್ಯ ನಮಗೆ ಉಂಟು. ನಾವು ಅನೇಕ ಸಾರಿ ಲೋಕದಲ್ಲಿ ಜೀವಿಸುವಾಗ ನಾವು ಏನೂ ಅಲ್ಲದವರು, ನಾವು ಕೊರತೆಯಲ್ಲಿರುವವರು, ನಮಗೆ ಯಾವ ರೀತಿಯಾದಂಥ ಆಶೀರ್ವಾದ ಇಲ್ಲ ಎಂಬುದಾಗಿ ಅನೇಕ ಸಾರಿ ತಪ್ಪಾಗಿ
ಎಣಿಸುವಂತೆ ದುರಾತ್ಮನು ನಮ್ಮನ್ನು ವಂಚಿಸ್ತಾನೆ. ಆದರೆ ನಮ್ಮ ರಕ್ಷಕನಾದ ಯೇಸುವಿನಲ್ಲಿ ನಾನು ಐಶ್ವರ್ಯವಂತನು ಎಂಬುದನ್ನು ತಿಳಿದುಕೊಂಡು ನಿನಗೆ ಯೋಗ್ಯರಾಗಿ ಜೀವಿಸುವಂತೆ ಕೃಪೆ ಮಾಡು. ಪ್ರಿಯ ವೀಕ್ಷಕರನ್ನು ಸಂತೈಸು, ಬಲಪಡಿಸು, ಆಶೀರ್ವದಿಸು. ಯೇಸು ಕ್ರಿಸ್ತನ ದಿವ್ಯನಾಮದಲ್ಲಿ ನಮ್ಮ ಪ್ರಾರ್ಥನೆಯನ್ನು ಕೇಳಿದ್ದಕ್ಕಾಗಿ ಸ್ತೋತ್ರವಾಗಲಿ ಸ್ವಾಮಿ. ಆಮೇನ್.